ವರುಣನ ಕಡುಕೋಪ, ಪ್ರಕೃತಿಯ ಮುನಿಸು. ಬೆಂಗಳೂರಿನಲ್ಲಿ ಸುರಿದ ಮೊದಲ ಮಳೆಯೇ ಅವಾಂತರಗಳ ಹೊಳೆ ಹರಿಸಿಬಿಟ್ಟಿದೆ. ಹಲವೆಡೆ ಮರಗಳು ಧರೆಗುರುಳಿದ್ರೆ ಇನ್ನೂ ಹಲವೆಡೆ ಅಂಗಡಿಯೊಳಕ್ಕೂ ನೀರು ನುಗ್ಗಿವೆ. ಮಹಾಮಳೆಯ ಆರ್ಭಟಕ್ಕೆ ಬೆಂಗಳೂರಿಗರು ಬೆಚ್ಚಿ ಬಿದ್ದಿದ್ದಾರೆ. ಇಲ್ಲಿ ನೋಡಿ, ಇದು ಸಿಎಂ ಸಿದ್ದರಾಮಯ್ಯ ನಿವಾಸದ ಬಳಿಯ ದೃಶ್ಯ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿಯ ಸಿದ್ದರಾಮಯ್ಯ ಗೃಹ ಕಚೇರಿ ಕಾವೇರಿ ನಿವಾಸದ ಕಾಂಪೌಂಡ್ ಮೇಲೆ 4-5 ಮರಗಳು ಧರೆಗುರುಳಿದವು. ಸಿಎಂ ಮನೆಯಲ್ಲಿದ್ದಾಗಲೇ ಎದುರಿಗಿನ ಗಾಲ್ಫ್ ಗ್ರೌಂಡ್ನ ಕಬ್ಬಿಣದ ವಾಲ್ಗಳು ಕೂಡ ಕಾವೇರಿ ನಿವಾಸದ ಕಾಂಪೌಂಡ್ ಮೇಲೆ ಬಿದ್ದವು. ಕುಮಾರಕೃಪಾ ರಸ್ತೆಯೇ ಬಂದ್ ಮಾಡಿ ವೆಲ್ಡಿಂಗ್ ಕಟ್ಟರ್ನಿಂದ ಕಬ್ಬಿಣದ ವಾಲ್ ತೆರವುಗೊಳಿಸಲಾಗ್ತಿದೆ. ಇಡೀ ರಸ್ತೆಯೇ ಬ್ಲಾಕ್. ಫುಟ್ಪಾತ್ನಲ್ಲಿ ನಡೆಯೋದಕ್ಕೂ ಹರಸಾಹಸ ಪಡಬೇಕಿದೆ. ಬೃಹತ್ ವಾಹನಗಳು ನಿಧಾನಗತಿಯಲ್ಲಿ ಸಾಗ್ತಿದ್ದು ಸ್ಟ್ರಕ್ ಆಗಿವೆ. ಇದು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ವಾಹನಗಳು ಸಂಚರಿಸುವ ರಸ್ತೆ. ವಿಧಾನಸೌಧ ಟು ಮೈಸೂರು ಬ್ಯಾಂಕ್ ಸರ್ಕಲ್ ಸಂಪರ್ಕಿಸುವ ಕೆಆರ್ ಸರ್ಕಲ್ನ ರಸ್ತೆ ಅವ್ಯವಸ್ಥೆಯ ಗೂಡಾಗಿದೆ. ಬೃಹತ್ ಮರ ರಸ್ತೆಗೆ ಅಡ್ಡಲಾಗಿ ಬಿದ್ದು ಸಂಚಾರವನ್ನೇ ಮೊಟಕಾಗಿಸಿದೆ. ಇನ್ನು ಪಕ್ಕದಲ್ಲಿರುವ ಯುವಿಸಿಇ ಕಾಲೇಜು ಕ್ಯಾಂಪಸ್ನ ಒಳಭಾಗದಲ್ಲೂ ಮರಗಳು ಬಿದ್ದಿವೆ. ಆದರೆ ತೆರವುಗೊಳಿಸೋದಕ್ಕೆ ಜಿಬಿಎ ಸಿಬ್ಬಂದಿ ನಿರ್ಲಕ್ಷ್ಯ ತೋರಿದ್ದಾರೆ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ನಿನ್ನೆ ಬಿದ್ದಂತಹ ಮಹಾಮಳೆಗೆ ಸಾಕಷ್ಟು ಮರಗಳು ಧರೆಗೆ ಉರುಳಿರುವಂಥದ್ದು. ಸದ್ಯಕ್ಕೆ ನಾನು ನಿಮಗೆ UVCE ಇಂಜಿನಿಯರಿಂಗ್ ಸರ್ ಎಂ ವಿಶ್ವೇಶ್ವರಯ್ಯ ಕಾಲೇಜಿನ ಪಕ್ಕದಲ್ಲಿ ಬಿದ್ದಿರುವಂತಹ ಬೃಹದಾಕಾರದ ಮರಗಳು ಯಾವ ರೀತಿಯಾಗಿ ರಸ್ತೆಗೆ ಉರುಳಿದೆ, ಜೊತೆಗೆ ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತ ಆಗಿರುವಂಥದ್ದು. ಸದ್ಯಕ್ಕೆ ನಿಮಗೆ ತೋರಿಸ್ತಾ ಇರುವಂಥದ್ದು ವಿಧಾನಸೌಧ ಟು ಮೈಸೂರು ಬ್ಯಾಂಕ್ ಸರ್ಕಲ್ ಸಂಪರ್ಕ ಮಾಡುವಂತಹ ರಸ್ತೆ. ಸದ್ಯಕ್ಕೆ ಬೃಹದಾಕಾರದ ಮರ ಧರೆಗುರುಳಿದಂತಹ ಪರಿಣಾಮಕ್ಕಾಗಿ ರಸ್ತೆ ಕೂಡ ಸಂಪೂರ್ಣವಾಗಿ ಬಂದಾಗಿದೆ. ಒಂದು ಕಡೆ ಕಾಮಗಾರಿ ನಡೀತಾ ಇದೆ, ಮತ್ತೊಂದು ಕಡೆ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಯಾಂಪಸ್ ಒಳಭಾಗದಲ್ಲೂ ಕೂಡ ಮರದ ಕೊಂಬೆಗಳು ಮುರಿದು ಬಿದ್ದಿರುವಂಥದ್ದು. ಕಾಲೇಜಿನ ಒಳಭಾಗದಲ್ಲಿ ಯಾವ ರೀತಿಯಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದನ್ನು ಕೂಡ. ಮರದ ಕೊಂಬೆ ಬಿದ್ದು ಇಬ್ಬರು ಗಾಯಗೊಂಡ ಘಟನೆ ಬೆಂಗಳೂರಿನ ಬಸವನಗುಡಿಯ ರಾಮಕೃಷ್ಣ ಮಠದ ಮುಂಭಾಗದಲ್ಲೇ ನಡೆದಿದೆ. ಕಾರ್ನಲ್ಲಿ ತೆರಳುತ್ತಿದ್ದಾಗ ಮರದ ಕೊಂಬೆ ಬಿದ್ದು ರಾಕೇಶ್ ಎಂಬುವರು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಇನ್ನು ಸಣ್ಣ ಪುಟ್ಟ ಗಾಯಗಳೊಂದಿಗೆ ಮಂಜುನಾಥ್ ಪಾರಾಗಿದ್ದು ಚಿಕಿತ್ಸೆ ಪಡೆದಿದ್ದಾರೆ. ಬಸವನಗುಡಿಯ ರಾಮಕೃಷ್ಣ ಆಶ್ರಮ ರಸ್ತೆಯಲ್ಲಿ ಬೃಹದಾಕಾರದ ಮರ ಈಕೋ ಕಾರಿನ ಮೇಲೆ ಬಿದ್ದು ಭಾರಿ ಅನಾಹುತವೇ ನಡೆದು ಹೋಗಿರುವಂಥದ್ದು. ಈ ಕಾರಿನಲ್ಲಿ ಇಬ್ಬರು ಬರ್ತಾ ಇದ್ರು. ಅಂದ್ರೆ ಸಂಜೆ 7 ಗಂಟೆ ಸುಮಾರಿಗೆ ನಡೆದಂತಹ ಅವಘಡ ಇದು. ಅವರಿಬ್ಬರು ಕೂಡ ಬರ್ತಿರುವಂತಹ ವೇಳೆಯಲ್ಲಿ ರಾಮಕೃಷ್ಣ ಆಶ್ರಮದ ಮುಂಭಾಗ ಇರುವಂತಹ ರಸ್ತೆಯ ಒಂದು ಬೃಹದಾಕಾರ ಮರ ಏನಿದೆ, ಇದು ಗಮನಿಸ್ತಾ ಇದ್ರಲ್ಲ, ಇದೇ ರಾಮಕೃಷ್ಣ ಮಠ. ಈ ಮಠದ ಮುಂಭಾಗದಲ್ಲಿ ಈ ಒಂದು ಬೃಹದಾಕಾರದ ಮರ ಇದೆ ನೋಡಿ. ಆ ಮರ ಕಂಪ್ಲೀಟ್ ಆಗಿ ಒಣಗಿದೆ. ಅದರ ಜೀವಿತಾವಧಿ ಆಗಿರ್ಬೋದು, ಅದನ್ನ ಬಹುಶಃ ಜಿಬಿ ಅಧಿಕಾರಿಗಳು ಮುಂಚಿತವಾಗಿ ಪರಿಶೀಲನೆ ಮಾಡಿ ತೆರವು ಮಾಡಿದಿದ್ರೆ ಇಂಥ ಒಂದು ದೊಡ್ಡ ಅನಾಹುತ ತಪ್ತಾ ಇತ್ತು. ಈ ದೃಶ್ಯ ಬಸವನಗುಡಿಯ ಬಿಪಿ ವಾಡಿ ರಸ್ತೆಯದ್ದು. 30 ವರ್ಷ ಹಳೆಯ ಬೃಹತ್ ಮರ ನೆಲಕ್ಕುರುಳಿದೆ. ಫುಟ್ಪಾತ್ಗೆ ಅಳವಡಿಸಿದ್ದ ಕಬ್ಬಿಣದ ಗ್ರಿಲ್ ಜಖಂ ಆಗಿದೆ. ರೋಡ್ನಲ್ಲಿ ಒಟ್ಟು 6 ಮರಗಳು ನೆಲಕ್ಕುರುಳಿದ್ದು ವಾಹನ ಸವಾರರು ಪರದಾಡ್ತಿದ್ದಾರೆ. ಬೆಂಗಳೂರಿನ ಕೇಂದ್ರ ಬಿಂದು ಹೃದಯ ಅಂತಲೇ ಕರೆಸಿಕೊಳ್ಳುವ ಮೆಜೆಸ್ಟಿಕ್ನಲ್ಲೂ ಮರ ಬಿದ್ದು 5 ಕಾರುಗಳು ಜಖಮಾಗಿವೆ. ಇದರಿಂದ ವಾಹನ ಮಾಲೀಕರೊಬ್ಬರು ಕಂಗಾಲಾಗಿದ್ದಾರೆ. ಈ ದೃಶ್ಯ ನೋಡಿ, ವಿಮುಖ ಸಂಚಾರ ಕಲ್ಪಿಸೋ ರಸ್ತೆ ಮೇಲೆ ಬೃಹತ್ ಮರ ಧರೆಗುರುಳಿತು. ಸಂಚಾರ ಅಸ್ತವ್ಯಸ್ತ. ಅಂದಹಾಗೆ ಇದು ಶೇಷಾದ್ರಿಪುರಂನ ಮುಖ್ಯ ರಸ್ತೆ. ಬುಧವಾರ ಸಂಜೆ 5 ಗಂಟೆ ಸುಮಾರಿಗೆ ಮರ ಧರೆಗುರುಳಿತು. ಆದರೆ ಯಾವೊಬ್ಬ ಜಿಬಿಎ ಸಿಬ್ಬಂದಿ ಕೂಡ ಮರ ತೆರವುಗೊಳಿಸೋದಕ್ಕೆ ಬಂದಿಲ್ಲ. ಬೇಸತ್ತ ಶೇಷಾದ್ರಿಪುರಂನ ನಿವಾಸಿಗಳು ತಾವೇ ಮರ ತೆರವುಗೊಳಿಸಿದ್ದಾರೆ. ಅಷ್ಟೇ ಅಲ್ಲ, ಮರ ಬಿದ್ದು ವಿದ್ಯುತ್ ಕಂಬಕ್ಕೂ ಹಾನಿಯುಂಟಾಗಿದೆ. ಕತ್ತಲೆಯಲ್ಲೇ ದಿನ ದುಡುವಂತಾಗಿದೆ. ಯಾರಿಗೂ ಪ್ರಾಣಾಪಾಯ ಆಗಿಲ್ಲ, ಒಂದು ಕಾರಿಗೆ ಮಾತ್ರ ಡ್ಯಾಮೇಜ್ ಆಯಿತು. ಆದರೆ ಈ ಸರ್ಕಾರದವರು ಕೇರ್ಲೆಸ್, ಕಾರ್ಪೊರೇಷನ್ ಅವರು ಎಷ್ಟು ಕಂಪ್ಲೇಂಟ್ ಮಾಡಿದ್ರು ಯಾರು ಬಂದು ನೋಡಲಿಲ್ಲ. ಇದು ಹೈವೇ ರಸ್ತೆ, ಗಾಡಿಗಳಿಗೆ ಹೋಗಿ ತುಂಬ ತೊಂದರೆ ಆಗುತ್ತೆ. ಏನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಥವಾ ಮಕ್ಕಳಾಟಿಕೆ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಕುಡಿದ್ಬಿಟ್ಟು ನನ್ನ ಮಕ್ಕಳು ಮಲಗಿರ್ತಾರೆ ಕಳ್ಳರು. ಯಾರು ಕೆಲಸ ಮಾಡೋಕ್ಕೆ ಬರೋದಿಲ್ಲ ಇಲ್ಲಿ.
ಈ ದೃಶ್ಯ ಕೂಡ ಶೇಷಾದ್ರಿಪುರಂನದ್ದೇ. ಬೆಂಗಳೂರಿನ ಕುಮಾರ ಪಾರ್ಕ್ ನಿವಾಸಿಗಳು ಮಹಾಮಳೆಗೆ ಕಂಗೆಟ್ಟು ಹೋಗಿದ್ದಾರೆ. ಬುಧವಾರ ಮರ ಹಾಗೂ ವಿದ್ಯುತ್ ಕಂಬ ಉರುಳಿ ಬಿತ್ತು. ಪಾರ್ಕ್ ಮಾಡಿದ್ದ ಕಾರುಗಳೆಲ್ಲ ಜಖಮಾಗಿದೆ. ಸದ್ಯ ನಾನಿವಾಗ ಬೆಂಗಳೂರಿನ ಕುಮಾರ್ ಪಾರ್ಕ್ ಹತ್ರ ಇದ್ದೀನಿ. ಇಲ್ಲಿ ಗಮನಿಸ್ತಾ ಹೋಗ್ಬೋದು ಅಂದರೆ ನಿನ್ನೆ ಬಿದ್ದಂತಹ ಒಂದು ಭಾರಿ ಮಳೆಗೆ ಯಾವ ರೀತಿಯಾದಂತಹ ಒಂದು ಅವಾಂತರ ಆಗಿದೆ. ಮನೆ ಮುಂದೆ ನಿಲ್ಲಿಸಿರ್ತಕ್ಕಂತಹ ಒಂದು ಕಾರು ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ನೋಡ್ಬೋದು, ಇಲ್ಲಿ ಮನೆ ಮುಂದೆ ಇರತಕ್ಕಂತಹ ಒಂದು ಮರ ಬಿದ್ದ ಪರಿಣಾಮ ಇಲ್ಲಿ ನಿಂತಿರ್ತಕ್ಕಂಥ ಒಂದು ಫಾರ್ಚುನರ್ ಕಾರ್ ಸಂಪೂರ್ಣವಾಗಿ ಮುಂಭಾಗದ ಗ್ಲಾಸ್ ಆಗಿರ್ಬೋದು, ಬಲಭಾಗದ ಗ್ಲಾಸ್ ಎಲ್ಲವೂ ಕೂಡ ಸಂಪೂರ್ಣವಾಗಿ ಡ್ಯಾಮೇಜ್ ಆಗಿರ್ತವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಸೊ ಈ ರೀತಿಯಾದಂಥ ಒಂದು ಪಾರ್ಕ್ ಅಂದರೆ ಮನೆ ಮುಂಭಾಗದಲ್ಲಿ ಪಾರ್ಕ್ ಮಾಡಿ ನಿಲ್ಲಿಸಿದಂತಹ ಒಂದು ಕಾರಿನ ಮೇಲೆ ಮರ ಬಿದ್ದು ಸಂಪೂರ್ಣವಾಗಿ ಹಾನಿಯಾಗಿದೆ. ಮತ್ತೆ ಆ ಕಡೆ ಕೂಡ ಗಮನಿಸ್ತಾ ಹೋಗುವುದು, ಅಲ್ಲಿ ಒಂದು ಕಾರ್ ನಮಗೆ ಕಂಡು ಬರ್ತಾ ಇದೆ. ಅಲ್ಲಿ ಆ ಕಾರ್ ಪಕ್ಕದಲ್ಲೂ ಕೂಡ ಒಂದು ಕಂಬ ನಮಗೆ ಕಂಡು ಬರ್ತಾ ಇದೆ. ಕಂಬ ಕಂಪ್ಲೀಟ್ ಆಗಿ ಏನೋ ಒಂದು ಜೋರಾದ ಗಾಳಿ ಮಳೆಗೆ ಈ ರೀತಿಯಾಗಿ ವಾಲಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಹಲಸೂರು ಬಳಿಯ ಕಾಕ್ಸ್ಟೋನ್ ರಸ್ತೆಯಲ್ಲೂ ಮರದ ರೆಂಬೆ ಕೊಂಬೆಗಳು ಧರೆಗುರುಳಿ 3 ಬೈಕ್ಗಳು ಸಂಪೂರ್ಣ ಜಖಮಾಗಿದೆ. ಹಲವೆಡೆ ರಸ್ತೆಗಳು ಜಲಾವೃತ ಆಗಿದೆ. ಅವಾಂತರಗಳ ಹೊಳೆಯೇ ಹರಿದಿದೆ. ಮುಖ್ಯ ರಸ್ತೆಗಳಿಗೆ ತೆರಳೋದಕ್ಕೂ ವಾಹನ ಸವಾರರು ಪರದಾಡ್ತಿದ್ದಾರೆ. ಜಿಬಿಎ ಅಧಿಕಾರಿಗಳು, ಸಿಬ್ಬಂದಿ ಎಲ್ಲರ ವಿರುದ್ಧ ಸ್ಥಳೀಯರು ಕೆಂಡ ಕಾರ್ತಿದ್ದಾರೆ. ಅಷ್ಟೇ ಅಲ್ಲ, ನೆಲಮಹಡಿಯಲ್ಲಿದ್ದಂತಹ ಅಂಗಡಿಗಳಂತೂ ಜಲಾವೃತವಾಗ್ಬಿಟ್ಟಿವೆ. ನೀರು ಹೊರಹಾಕೋದಕ್ಕೆ ಸಿಬ್ಬಂದಿ ಹೆಣಗಾಡ್ತಿದ್ದಾರೆ. ಬೆಂಗಳೂರಿನ ಹಲಸೂರು ಬಳಿ ಕಾಕ್ಸ್ಟೌನ್ಗಳಿಗೆ ಸಂಪರ್ಕ ಇರ್ತಕ್ಕಂಥ ಒಂದು ಪ್ರಮುಖ ರಸ್ತೆ ಅಸಹ್ಯ ರಸ್ತೆಯಲ್ಲೂ ಕೂಡ ಇದೇ ರೀತಿಯ ಒಂದು ಪರಿಸ್ಥಿತಿ ಕಂಡು ಬಂದಿದೆ. ಏನು ನಿನ್ನೆ ಸಂಜೆ ಸುರಿದಂಥ ಮಳೆಗೆ, ಗಾಳಿ ಸಹಿತ ಮಳೆಗೆ ಈಗಾಗಲೇ ಬೃಹತ್ ಮರದ ರೆಂಬೆ ಕೊಂಬೆಗಳು ಧರೆಗೆ ಉರುಳಿದೆ. ಇದರ ಪರಿಣಾಮ ನೀವು ಗಮನಿಸ್ತಾ ಇದ್ದೀರಾ. ಟೋಟಲ್ ಆಗಿ 3 ಗಾಡಿಗಳು ಜಖಮ್ ಆಗಿದೆ. ಗಾಡಿಗಳ ಮೇಲೇ ಒಂದು ಬೃಹತ್ ರೆಂಬೆ ಕೊಂಬೆ ಬಿದ್ದಿರ್ತಕ್ಕಂಥ ಕಾರಣ ಗಾಡಿಗಳಿಗೆ ಡ್ಯಾಮೇಜ್ ಆಗಿದೆ. ಇನ್ನೂ ಕೂಡ ಅದನ್ನು ತೆಗೆದುಕೊಂಡು ಹೋಗೋದಕ್ಕೂ ಕೂಡ ಅದರ ಓನರ್ ಬಂದಿಲ್ಲ. ಯಾಕಂತಂದರೆ ಪರಿಸ್ಥಿತಿ ಆ ರೀತಿ ಇದೆ. ಇನ್ನು ಪಕ್ಕದಲ್ಲೇ ನೀವು ಗಮನಿಸ್ಬೋದು, ನೆಲಮಡಿಯಲ್ಲಿ ಇದ್ದಂಥ ಒಂದು ರೆಸ್ಟೋರೆಂಟ್ ಕೂಡ ಇಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು. ಈಗಾಗಲೇ ನೀವು ಗಮನಿಸ್ತಾ ಇದ್ದಾರೆ ದೃಶ್ಯಾವಳಿಗಳು ಯಾವ ರೀತಿಯಾಗಿ ಮರದ ರೆಂಬೆ ಕೊಂಬೆ ಸಹಿತ ನೀರು ಈ ಒಂದು ಅಂಗಡಿ ಒಳಗೆ ನುಗ್ಗಿದೆ ಅಂತಕ್ಕಂಥದ್ದು. ಇನ್ನು ಸಿಬ್ಬಂದಿ ಕೂಡ ಇದನ್ನು ತೆಗೆದು ನೀರನ್ನು ಈಚೆ ಹಾಕೋದಕ್ಕೆ ಹೆಣಗಾಟವನ್ನು ಮಾಡ್ತಾ ಇದ್ದಾರೆ. ಬಟ್ ಇದುವರೆಗೂ ಕೂಡ ಸಾಧ್ಯವಾಗಿಲ್ಲ. ಬೆಂಗಳೂರಿನ ಮಾಗಡಿ ರಸ್ತೆಯಲ್ಲಿರುವ ಪ್ರಸನ್ನ ಥಿಯೇಟರ್ ಬಳಿ ಹಾಕಲಾಗಿದ್ದ ವಿಷ್ಣುವರ್ಧನ್ ಅವರ ಕಟೌಟ್ ಭಾರೀ ಮಳೆಗೆ ನೆಲಕ್ಕುರುಳು ಬಿಡ್ತು. ಕೋಟಿಗೊಬ್ಬ ಚಿತ್ರದ ರಿಲೀಸ್ ಹಿನ್ನೆಲೆ ಹಾಕಲಾಗಿದ್ದ 101 ಅಡಿ ಎತ್ತರದ ಕಟೌಟ್ ಬಿದ್ದ ಸ್ಥಳದಿಂದ ಇನ್ನೂ ತೆರವು ಕಾರ್ಯ ಆಗಿಲ್ಲ ಅಂತ ಸಾರ್ವಜನಿಕರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಹಾಕಿದ್ದ 101 ಅಡಿಯ ವಿಷ್ಣುವರ್ಧನ್ ಅವರ ಕಟೌಟು ನೆಲಕ್ಕುರುಳಿರುವಂಥದ್ದು. ಸೊ ಇಲ್ಲೇ ಈ ಕಟೌಟನ್ನು ಹಾಕಲಾಗಿತ್ತು. ಏಪ್ರಿಲ್ 10ರಂದು ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗಿತ್ತು. ಆ ಸಂದರ್ಭದಲ್ಲಿ ಅಭಿಮಾನಿಗಳು ಸಂಭ್ರಮಿಸೋದಕ್ಕೋಸ್ಕರ ಈ ಒಂದು ಕಟೌಟ್ನ 101 ಅಡಿ ಕಟೌಟ್ನ ಪ್ರಸನ್ನ ಥಿಯೇಟರ್ ಮುಂಭಾಗದಲ್ಲಿ ಹಾಕಿದ್ರು. ಸೊ ನಿನ್ನೆ ಏನು ಬೀಸಿದಂತಹ ಗಾಳಿಗೆ ಈ ಒಂದು ಕಟೌಟ್ ಬಿದ್ದಿರುವಂಥದ್ದು, ಜೊತೆಗೆ ಕಟೌಟ್ ಹಿಂದೆ ಇದ್ದಂಥ ತೆಂಗಿನ ಮರವು ಕೂಡ ನೆಲಕ್ಕುರುಳಿರುವಂಥದ್ದು ನೀವು ನೋಡ್ತಾ ಇರ್ಬೋದು. ಇಲ್ಲಿ ತೆಂಗಿನ ಮರ ಇರುವಂಥದ್ದು, ಜೊತೆಗೆ ಕಟೌಟ್ನ ಏನು ಯೂಸ್ ಮಾಡಲಾಗುತ್ತೆ, ಕಟ್ಗೆಗಳಾಗಿರ್ಬೋದು, ಕಟೌಟ್ನ ಏನು ಪೀಸ್ಗಳಾಗಿರ್ಬೋದು, ಅದೆಲ್ಲವೂ ಕೂಡ ಇಲ್ಲೇ ಬಿದ್ದಿರುವಂಥದ್ದು. ಬೆಂಗಳೂರಿನ ಮಂಜುನಾಥ್ ನಗರದಲ್ಲಿ ಮರದ ಕೊಂಬೆಗಳು ತುಂಡಾಗಿ ನೇತಾಡ್ತಾ ಇವೆ. ಕೇಬಲ್ ವೈರ್ಗೆ ಸಿಲುಕಿ ಕೊಂಬೆ ನೇತಾಡ್ತಾ ಇದ್ದು ಆಗ್ಲೋ ಈಗ್ಲೋ ಕೊಂಬೆ ಬೀಳುವಂತಿದೆ. ಭಯದಲ್ಲೇ ರಸ್ತೆಯಲ್ಲಿ ಪುಟ್ಟ ಮಕ್ಕಳು, ವೃದ್ಧರು ಓಡಾಡ್ತಿದ್ದಾರೆ.